ನಮಸ್ಕಾರ ಎಲ್ರಿಗೂ. ನೀವೆಲ್ಲ ಗೊತ್ತಿರೋ ಹಾಗೆ ನಾವು ಪರ್ಶಿವಪ್ಪನ ಫ್ಯಾಮಿಲಿ ಮೀಟ್ ಮಾಡೋದು. ಫ್ಯಾಮಿಲಿ ಮೀಟಲ್ಲಿ ಈಗ ನಾವು ನೋಡ್ತಾ ಇರೋದು ಕಂಪ್ಲೀಟ್ಲಿ ಸ್ವಿಮ್ಮಿಂಗ್ ಪೂಲ್ ಆ್ಯಕ್ಟಿವಿಟೀಸ್. ಎಲ್ಲ ಮಿಡ್ ಏಜ್ ಅವರು ಅಂತಲೇ ಹೇಳ್ಬೋದು. ಬಿಟ್ವೀನ್ 40 to 50 ಈ ರೇಂಜಲ್ಲಿರುವಂತಹ ಕಪಲ್ಸು ಮತ್ತು ಮಕ್ಕಳುಗಳು ಎಲ್ಲ ಇದ್ದಾರೆ. ಈಗ ನೀವು ನೋಡಿದ್ದು ಈ 40 to 50 ಇಯರ್ಸ್ ಅಂತ ಕಪಲ್ಗಳು ನೀರಲ್ಲಿ ಗಂಡ ಹೆಂಡ್ತಿರು ಇಬ್ಬರು ಬೀಳುವಂಥ ಒಂದು ಆ್ಯಕ್ಟಿವಿಟಿ ಮಾಡಿದ್ದು ನೋಡಿ. ಎಲ್ಲ ಮಕ್ಕಳು ಕೂಡ ಎಷ್ಟೊಂದು ಸಂತೋಷವಾಗಿ ಅನ್ಯೋನ್ಯವಾಗಿ ನೀರಲ್ಲಿ ಆಟ ಆಡ್ಕೊಂಡಿದ್ದಾರೆ. ಈ 2 ದಿನದಲ್ಲಿ ಸಾಧ್ಯವಾದಷ್ಟು ನಾವು ಮೊಬೈಲ್ನ ಯೂಸೇ ಮಾಡಿಲ್ಲ, ಯೂಸೇ ಮಾಡಿಲ್ಲ. ಓನ್ಲಿ ಫೋನ್ಗೇನು ಮಾಡಬೇಕು ಅಂತ ಅಂದರೆ ಮಾತ್ರ ಮಾಡಿದ್ದೀವಿ. ಆಮೇಲೆ ಎಲ್ಲ ಮಕ್ಕಳು ಎಲ್ಲರೂ ಈಗ ಫ್ಯಾಮಿಲಿ ಅಂದರೆ ನಮ್ಮ ಪಾರ್ವತಿ ಮತ್ತು ಪರಶುಮೂರ್ತಿ ಅವರ ಫ್ಯಾಮಿಲಿನಲ್ಲಿ ಒಂದು 28-29 ಜನ ಆಗಿದ್ದರು. ಎಲ್ಲರೂ ಕೂಡ ಸೇರಿಕೊಂಡು ಒಂದು ದಿನ ನಾವು ಕಂಪ್ಲೀಟಾಗಿ ಒಂದು ರೆಸಾರ್ಟಲ್ಲಿ ಸೇರಿದ್ದು. ಮೈಸೂರಲ್ಲಿರೋ ರಾಜ್ ರೆಸಾರ್ಟ್ ಅನ್ನೋದಲ್ಲಿ ನಾವು ಸೇರಿಕೊಂಡಿದ್ದು. ಎಲ್ಲ ರೀತಿಯ ಗೇಮು ಮಕ್ಕಳುಗಳ ಜೊತೆ ನಾವು ಕೂಡ ಅನ್ಯೋನ್ಯವಾಗಿರ್ತೀವಿ. ನಮಗೂ ಕೂಡ ಒಂದು ರೀತಿಯ ಬಾಂಧವ್ಯಗಳು ಮಕ್ಕಳ ಜೊತೆ ಬೆಳೆಯುತ್ತೆ. ನೀವೇನೇ ಇದ್ರೂ ನಿಮ್ಮ ಮನೆಯಲ್ಲಿ ಏನಾಗುತ್ತೆ, ನಿಮ್ಮದೇ ಆದ ಕೆಲಸದ ಆದ್ಯತೆ ಇರೋದ್ರಿಂದ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀರ. ಆಮೇಲೆ ಈ ಮನೆಯಲ್ಲಿ ಮೊಬೈಲು ಮತ್ತು ಟಿ ವಿ ಇರೋದ್ರಿಂದ ಸಾಮಾನ್ಯವಾಗಿ ನಿಮಗೆ ಇಷ್ಟವಾದ ಸೀರಿಯಲ್ಲು ಅಥವಾ ಇಷ್ಟವಾದ ನ್ಯೂಸ್ ಚಾನಲ್ಲೋ ಯಾವುದೋ ಒಂದು ಹಾಕೊಂಡು ಕೂತ್ಕೋತೀರ. ಮಕ್ಳುಗಳು ಈಗಂತೂ ಗೊತ್ತೇ ಇದೆಯಲ್ಲ, ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಹಾಗಾಗಿ ಇದು ಒಂದು ನಿಜವಾಗ್ಲೂ ಕೂಡ ಇವನ್ ಇಂಡಿವಿಜುವಲ್ ಫ್ಯಾಮಿಲಿಗೂ ಕೂಡ ಅವ್ರ ಫ್ಯಾಮಿಲಿ ಜೊತೆ ಇರೋದಕ್ಕೆ ಒಂದು ಒಳ್ಳೆಯ ಅವಕಾಶ ಆಯಿತು. ಅಷ್ಟೇ ಅಲ್ಲ, ಫ್ಯಾಮಿಲಿನಲ್ಲಿ ಏನಾಗುತ್ತೆ, ಎಲ್ಲರೂ ಕೂಡ ಈ ಸ್ವಿಮ್ಮಿಂಗ್ ಪೂಲ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ನೋಡಿರ್ತೀವಿ. ಬಟ್ ಈ ಹೆಣ್ಣು ಮಕ್ಕಳು ಮತ್ತು ನಾವುಗಳು ಕೂಡ ಅಷ್ಟೇ ಸೊಗಸಾಗಿ ಸಂಪೂರ್ಣವಾಗಿ ಒಂದು ಮನಸ್ಥಿತಿಯಿಂದ ಇಳಿದಿರೋದಿಲ್ಲ. ಈ ಪೂಲಲ್ಲಿ ಏನಾಯಿತು ಅಂತಂದರೆ ಕಂಪ್ಲೀಟಾಗಿ ಎಲ್ಲ ಕೂಡ ನಮ್ಮವರೇ ಇದ್ದರು. ಅಂದರೆ ಬೇರೆ ಫ್ಯಾಮಿಲಿ ಯಾರೂ ಇರಲಿಲ್ಲ. ಎಂಟೈರ್ ರೆಸಾರ್ಟನ್ನು ನಾವು ಬಾಡಿಗೆಗೆ ತೊಗೊಂಡಿದ್ದರಿಂದ ಇದೊಂದು ತುಂಬ ಅನುಕೂಲ ಆಯಿತು. ಏನಪ್ಪ ಈ ಪೂಲಲ್ಲಿ ನಾವು ಇಳಿಬೇಕಾದ್ರೆ ಬೇರೆಯವರು ಇರ್ತಾರೆ, ಒಂಥರ ಅನ್ಕಂಫರ್ಟಬಲ್ ಆಗುತ್ತೆ, ಆ ರೀತಿ ಒಂದು ಭಾವನೆ ಕೂಡ ನಮ್ಮಲ್ಲಿ ಇರಲಿಲ್ಲ. ಹಾಗಾಗಿ ಇದು ಕೂಡ ಚೆನ್ನಾಗಿತ್ತು. ಇಲ್ಲಿ ಈ ಫ್ಯಾಮಿಲಿನಲ್ಲಿ ನಾವು ಮಾತಾಡೋದಾದರೆ ಹಿರಿಯರು ಅಂತ ಅಂದರೆ ನಮ್ಮ ದೊಡ್ಡಮ್ಮ ಬಂದಿದ್ದರು, ಚಿಕ್ಕಮ್ಮ ಅವರು ಬಂದಿದ್ದರು. ಅವ್ರಿಗೆ ಆಲ್ರೆಡಿ ಮಕ್ಕಳಿದ್ದಾರೆ, ಅಂದರೆ ಅವ್ರ ಮಕ್ಕಳಿಗೆ ಮದುವೆ ಆಗಿದೆ. ಆ ಮಗಳಿಗೆ ಒಂದು ಮೊಮ್ಮಗಳಿಗೂ ಮದುವೆ ಆಗಿದೆ. ಅದಾದಮೇಲೆ ಒಂದು ಮಗು ಇದೆ. ಅಂದರೆ ತಾತನಿಂದ ಹಿಡಿದು ಮರಿ ಮೊಮ್ಮಗನವ್ರಿಗೂ ಕೂಡ 4 ಜನ್ರೇಷನ್ನವರು ಇಲ್ಲಿ ಒಟ್ಟಿಗೆ ಸೇರಿಕೊಂಡು ನೀರಲ್ಲಿ ಆಟ ಆಡ್ತು. ನೀವೀಗ ನೋಡ್ತಾ ಇರೋದು ಬಾಲಲ್ಲಿ ಆಟ ಆಡೋದು, ಹೊಡೆಯೋದು, ಕಿರ್ಚೋದು, ಕೂಗಾಡೋದು, ಒಂದು ರೀತಿ ನಿಜವಾಗ್ಲೂ ಕೂಡ ಫನ್ನಾಗಿ ಎಂಟರ್ಟೈನ್ಮೆಂಟಾಗಿ ಇತ್ತು. ಈಗ ನೀವು ನೋಡಿ, ಒಬ್ಬೊಬ್ಬರೇ ನೀರಲ್ಲಿ ಬೀಳಬೇಕು, ಅದನ್ನು ರೆಕಾರ್ಡ್ ಮಾಡ್ಕೊಳ್ಳೋದು. ಒಬ್ಬೊಬ್ಬರು ವಿಚಿತ್ರವಾಗಿ ಬೀಳ್ತಾರೆ. ಅವ್ರ ಏಜು ಮತ್ತು ಜೆಂಡರು ಇದ್ರ ಮುಖಾಂತರ ಎಲ್ಲ ಒಂದೊಂದಾಗಿ ಬೀಳ್ತಾ ಇದ್ದಾರೆ. ಖಂಡಿತವಾಗಿಯೂ ಇದು ನಮಗೆ ತುಂಬ ಇಷ್ಟ ಆಯಿತು. ಅಂದರೆ ಇದು ನಮ್ಮ ಕ್ಯಾಮ್ರಾ ಗಿಮಿಕ್ಸ್ನಲ್ಲಿ ಮಾಡ್ಕೊಂಡಿರೋದು, ಇದನ್ನೇ ಉಲ್ಟಾ ಮಾಡಿರೋದು. ಅಂದರೆ ಫಾರ್ವರ್ಡ್ನ ರಿವರ್ಸ್ ಮಾಡಿ ಉಲ್ಟಾ ಯಾರು ಹೆಂಗೆ ಎಗರುತ್ತಾರೆ ಅನ್ನೋ ಥರ ಮಾಡಿದ್ದೀವಿ. ಈ ನೀರಲ್ಲಿ ಇಳಿಬೇಕಾದ್ರೆ ಮ್ಯೂಸಿಕ್ ಸಿಸ್ಟಮ್ಮು ತುಂಬ ಚೆನ್ನಾಗಿತ್ತು. ಅವರು ಮ್ಯೂಸಿಕ್ ಸಿಸ್ಟಮ್ ಕೂಡ ಕೊಟ್ಟಿದ್ದರು. ನಮಗೆ ಇಷ್ಟವಾದ ಹಾಡುಗಳನ್ನ ಹಾಕ್ಕೊಂಡು ಕುಣಿತಾಯಿದ್ದು. ಈಗ ನೋಡಿ ನಾವು ಮಾಡ್ತಾ ಇರೋದು ನೀರೊಳಗಡೆ ಮುಳುಗೋದು, ಯಾರು ಜಾಸ್ತಿ ಹೊತ್ತು ಮುಳುಗ್ತಾರೆ ಅನ್ನೋ ಸ್ಪರ್ಧೆ. ಈ ರೀತಿ ಒಂಥರ ಏನಾಗುತ್ತೆ ಅಂದರೆ, ನಾವು ಎಲ್ಲ ನಮ್ಮ ಕೆಲಸಗಳ ಜಂಜಾಟಗಳನ್ನ ಮರೆತು ಒಂದು 2 ದಿನ ಒಂದು ರೀತಿಯ ಖುಷಿಯಾಗಿರೋದಕ್ಕೆ ತುಂಬ ಸಂತೋಷ ಆಗುತ್ತೆ. ಈಗ ನಿಮ್ಮ ಕಾಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸಿ, ನೀವು ಈ ರೀತಿ ಫ್ಯಾಮಿಲಿ ಫನ್ಗೆ ಹೋದಾಗ ಈ ರೀತಿ ನೀರಲ್ಲಿ ಏನಾರು ಆಟ ಆಡಿದ್ರ. ಇದ್ರ ಜೊತೆಗೆ ಇದ್ರ ಜೊತೆಗೆ ನಾವು ಗೇಮ್ಸು ಅಂದರೆ ಈ ನಿಂಬೆಹಣ್ಣು ಇಟ್ಕೊಂಡು ಹೋಗೋದು, ನದಿ ದಡ ಅಂತ ಆಡೋದಾಗಿರ್ಬೋದು, ಫೈರು, ಹಾಡು ಹೇಳೋದಾಗಿರ್ಬೋದು, ಸಿಂಗಿಂಗು, ಡ್ಯಾನ್ಸಿಂಗು ಎಲ್ಲ ಕೂಡ ನಾವು ಮಾಡಿದ್ದೀವಿ. ಅದರದ್ದು ವಿಡಿಯೋನ ನೀವು ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ಈ ವಿಡಿಯೋ ನೋಡಿದಾಗ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಷ್ಟೇ ಅಲ್ಲ, ಇದರಲ್ಲಿ ನೀವು ನೋಡಿದಂಗೆ ನಿಮಗೆ ಯಾವ್ದಾದ್ರು ಒಂದು ಪರ್ಟಿಕ್ಯುಲರಾಗಿ ಯಾವ್ದಾದ್ರು ಇಷ್ಟ ಆಯಿತಾ, ಅಥವಾ ಯಾವ ಥರದಲ್ಲಿ ಇಷ್ಟ ಆಯಿತು, ಗೇಮ್ ಆಡೋದು ಅಥವಾ ಜಂಪ್ ಮಾಡೋದು, ನೀರಲ್ಲಿ ಈ ರೀತಿ ಮುಳುಗೋದಾಗಿರಲಿ, ಏನು ಇಷ್ಟ ಆಯಿತು ಅನ್ನೋದು ಕೂಡ ಹೇಳಿ. ಥ್ಯಾಂಕ್ ಯು. ಈ ಮೂಲಕ ನೀವು ಇಷ್ಟೆಲ್ಲ ಕೇಳ್ಕೊಂಡಿದ್ದಕ್ಕೆ ಪರಶುಮೂರ್ತಿ ಫ್ಯಾಮಿಲಿ ಮೆಂಬರ್ಸು ಎಲ್ಲರೂ ಕೂಡ ಅನ್ಯೋನ್ಯವಾಗಿ ಸೇರಿಕೊಂಡು ಅವರೆಲ್ಲ ಸಮಯನ ಬಿಡು ಮಾಡಿಕೊಂಡು ಬಂದು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಮಾಡಿರೋದು ನಿಜವಾಗ್ಲೂ ಖುಷಿ ಆಗುತ್ತೆ. ಇದು ನಾವು 6 ತಿಂಗಳಿಗೆ ಒಂದ್ಸಲಿ ಮಾಡೋಣ ಅಂತ ಅಂದ್ಕೊಂಡು ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ನೋಡಿಕೊಂಡು ಅದು ವರ್ಷಕ್ಕೆ ಒಂದ್ಸಲಿನಾದರೂ ಮಾಡಲೇಬೇಕು ಅನ್ನೋದು ಒಂದು ಅಭಿಪ್ರಾಯ ಇದೆ. ಈಗ ರೀಸೆಂಟಾಗಿ ನಾವು ನೆಕ್ಸ್ಟ್ ವರ್ಷ ಮಾಡ್ತು ಅಂದರೆ ಇನ್ನೊಂದು 2 ಫ್ಯಾಮಿಲಿ ಮದುವೆ ಆಗಿದ್ದಾರೆ, ಅವರು ಕೂಡ ಜಾಯ್ನ್ ಆಗ್ತಾರೆ ಅನ್ನೋ ಅಭಿಪ್ರಾಯ ನಮ್ಮಲ್ಲಿದೆ. ಧನ್ಯವಾದಗಳು.